ವೀಕ್ಷಕ ಬಂಧು ಮಿತ್ರರಿಗೆಲ್ಲ ಪದ್ಮಿನಿ ಅಬ್ರಿಜಿಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲ? ನಾನು ಚೆನ್ನಾಗಿದ್ದೇನೆ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಇವತ್ತಿನ ರೆಸಿಪಿ ದಾಬಾ ಸ್ಟೈಲ್ ಬೆಂಡಿ ರೆಸಿಪಿ, ಅಂದರೆ ಬೆಂಡಿ ಫ್ರೈ ರೆಸಿಪಿ ಮಾಡ್ತಾಯಿದ್ದೀನಿ. ಅದಕ್ಕೆ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಹಗುರವಾಗಿ ಹುರಿದುಕೋಬೇಕು. ಅಂದರೆ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ತುಂಬಾ ಫ್ಲೇಮ್ ಜೋರು ಇಡಬಾರ್ದು, ಲೋ ಫ್ಲೇಮಲ್ಲಿ ಹುರ್ಕೊಂಡು ಅದು ಚೆನ್ನಾಗಿ ಸ್ಮೆಲ್ ಬರಬೇಕು ಹುರಿದಂಗೆ. ಆಮೇಲೆ ಅದು ತೆಗೆದು ಬಟ್ಲಿಗೆ ಹಾಕ್ಕೊಂಡು ಅದಕ್ಕೆ ಮಸಾಲೆ ಸ್ವಲ್ಪ ಸೇರಿಸ್ಬೇಕು. ಇವಾಗ ಅದು ಹುರಿತಾ ಇದ್ದೀನಿ. ಹುರಿದಾದ್ಮೇಲೆ ಒಂದು ಬಟ್ಲಿಗೆ ತಗೊಂಡು ಅದಕ್ಕೆ ಏನೇನು ಬೇಕು ಅಂತ ಸೇರಿಸ್ತೀನಿ, ಅದು ಹೇಳ್ತೀನಿ ರೀ. ಇವಾಗ ಅದು ಹುರಿದು ಬಟ್ಲಿಗೆ ತಗೊಂಡಿದ್ದೀನಿ. ಅದಕ್ಕೆ 1 ಸ್ಪೂನು ಸೋಂಪು ಪೌಡ್ರು ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನು ಜೀರಿಗೆ ಪೌಡ್ರು, ಆಮೇಲೆ 1 ಸ್ಪೂನು ಧನಿಯಾ ಪೌಡ್ರು, ಆಮೇಲೆ 1 ಸ್ಪೂನು ಹಸಿಮೆಣಸಿನ ಪುಡಿ ಪೌಡ್ರು, ಆಮೇಲೆ ಸ್ವಲ್ಪ ಇಂಗು, ಅರ್ಧ ಸ್ಪೂನ್ ಉಪ್ಪು, ಇವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅದಕ್ಕೆ 1 ನಿಂಬೆಹಣ್ಣು ರಸ ಹಿಂಡಬೇಕು. ನಿಂಬೆಹಣ್ಣು ರಸ ಹಿಂಡಿ ಅದರಲ್ಲಿ ಅದನ್ನು ಬೆಂಡೆಕಾಯಿ ಫ್ರೈ ಮಾಡಿರ್ತೀವಲ್ಲ, ಫ್ರೈ ಮಾಡಬೇಕು. ಅದನ್ನು ಎಣ್ಣೆಲಿ ಹಾಕಿ ಫ್ರೈ ಮಾಡಿದಂಥ ಬೆಂಡೆಕಾಯಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಕಲಿಸ್ಬಿಟ್ಟು ನಿಂಬೆ ರಸದಲ್ಲಿ ಸ್ವಲ್ಪ ನೀರು ರಸ ಕಮ್ಮಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಒಟ್ಟಿನಲ್ಲಿ ಒಂದು ಪೇಸ್ಟು ಅದಕ್ಕೆ ಬರಬೇಕದು. ಅದು ಬೆಂಡೆಕಾಯಿ ಒಳಗೆ ತುಂಬಕ್ಕೆ ಸರಿ ಆಗಬೇಕು, ಹಾಗೆ ಮಾಡಬೇಕಿದೆ. ಇವಾಗ ಬೆಂಡೆಕಾಯಿ ಎಲ್ಲ ಅದರ ತೋರಿಸಿದ್ರಲ್ಲಿ ಒಂದು 2-3 ಬೆಳೆದೋಗಿತ್ತು. ಹಂಗಾಗಿ ಅದನ್ನು ತೆಗೆದ್ಬಿಟ್ಟು ಎಳೆದು ಮಾತ್ರ ಇಟ್ಕೊಂಡು ಅದನ್ನು ಸೀಳ್ಬಿಟ್ಟು, ಅಂದರೆ ಸೀಳಿ ಅದರೊಳಗೆ ತುಂಬಬೇಕಿದ್ದು. ಅಂದರೆ ಹುಳ ಏನಾದರೂ ಇದ್ದರೆ ನೋಡಿಬಿಟ್ಟು ಅದು ಬಿಸಾಕ್ಬಿಟ್ಟು ಆಮೇಲೆ ಒಳ್ಳೆಯದನ್ನು ಇಟ್ಕೋಬೇಕು. ಅದನ್ನು ಇಟ್ಕೊಂಡು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ನಾನು ಬಾಣಲೆಯಲ್ಲಿ 1 ಬಟ್ಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಎಣ್ಣೆ ಬಿಸಿ ಆದಂಗೆ ಬೆಂಡೆಕಾಯಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಒಂದು 60% ಅಷ್ಟು ಫ್ರೈ ಆದಮೇಲೆ ತೆಗೆದು ಅದನ್ನು ಬೇರೆ ಪ್ಲೇಟಲ್ಲಿ ಹಾಕಿಟ್ಕೋಬೇಕು. ಆಮೇಲೆ ಎಣ್ಣೆ ಉಳಿದಿರುತ್ತಲ್ಲ ನೋಡಿ, ಸ್ವಲ್ಪನೇ ಎಣ್ಣೆ ತೊಗೊಂಡಿರೋದು ಹಾಕಿದಷ್ಟು ಎಣ್ಣೆ ಹಾಗೆ ಕಾಣ್ತಾಯಿದೆ. ಮತ್ತು ಈ ಎಣ್ಣೆನ ಬೇರೆದಕ್ಕೆ ತೆಗೆದ್ಬಿಟ್ಟು 1 ಸ್ಪೂನ್ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಈಗ ಒಗ್ಗರಣೆಗೆ ಅಂತ. ಯಾಕಂದರೆ ಜಾಸ್ತಿ ಹಾಕೋದು ಬೇಡ ಅಂಥೇಳಿ. ಆ್ಯಕ್ಚುಲಿ ದಾಬಾಗಳಲ್ಲಿ ಹೋಟ್ಲುಗಳಲ್ಲಿ ಎಣ್ಣೆ ಜಾಸ್ತಿ ಹಾಕ್ತಾರೆ. 4-5 ಸ್ಪೂನ್ ಕಾಣುತ್ತೆ ಒಂದೇ ಇದಕ್ಕೆ ಪ್ಲೇಟಿಗೆ. ಹಂಗೆ ನಾವು ಅಷ್ಟು ಹಾಕೋಲ್ಲ. ಇವಾಗ 1 ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಸಾಸಿವೆ ಜೀರಿಗೆ ಒಗ್ಗರಣೆ ಕೊಟ್ಟು ಆಮೇಲೆ ಹೆಚ್ಚಿದಂಥ ಈರುಳ್ಳಿ, ಹಸಿಮೆಣಸು ಒಂದು 5-6 ಹೆಚ್ಚಿದ್ದೀನಿ, ಯಾಕಂದರೆ ಅದು ಖಾರ ಇಲ್ಲ ಅಂತ. ಆ್ಯಕ್ಚುಲಿ ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಹೆಚ್ಚಬೇಕಿತ್ತು, ನನಗೆ ಹೇಳಕ್ಕೆ ಮುಂಚೆ ಶುಂಠಿನ ತುರಿದು ಹಾಕ್ತಾಯಿದ್ದೀನಿ. ಸಣ್ಣದಾಗಿ ಹೆಚ್ಚಿದ್ದಾಳೆ 1 ದೊಡ್ಡ ಈರುಳ್ಳಿ. ಅದನ್ನು ಮತ್ತು ಒಂದು 5-6 ಮೆಣಸಿನ್ಕಾಯಿ, ಅದು ಖಾರ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಹಾಕಿ ಈಗ ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆದಮೇಲೆ ಇನ್ನೊಂದು ಸಲ ಸ್ವಲ್ಪ ಮಸಾಲೆ ಹಾಕಬೇಕಾಗತ್ತೆ. ಅಂದರೆ 1 ಸ್ಪೂನ್ ಧನಿಯಾ, ಆಮೇಲೆ ಜೀರಿಗೆ ಪುಡಿ 1 ಸ್ಪೂನು, ಆಮೇಲೆ ಹಸಿಮೆಣಸಿನ ಪುಡಿ 1 ಸ್ಪೂನು, ಆಮೇಲೆ ಸ್ವಲ್ಪ ಉಪ್ಪು ಹಾಕಬೇಕಾಗತ್ತೆ. ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ಟೊಮೊಟೊ 1-2 ಹೆಚ್ಚಿಟ್ಕೊಂಡಿದ್ದೆ, ಸ್ವಲ್ಪ ದೊಡ್ಡದಾಗಿನೇ. ಅದನ್ನು ಮಿಕ್ಸ್ ಮಾಡಿ ಅದನ್ನು ಹದವಾಗಿ ಸ್ವಲ್ಪ ಹುರ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಬಾಡಬೇಕದು, ತುಂಬ ಬಾಡಬಾರ್ದು. ಒಂದು ಅರ್ಧಂಬರ್ಧ ಬಾಡಿದ್ಮೇಲೆ ಈ ಬೆಂಡೆಕಾಯಿ ಏನು ತುಂಬಿಟ್ಟಿರ್ತೀವಲ್ಲ ಅದನ್ನು ಇದ್ರೊಳಗೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋದು. ಇವಾಗ ಮಿಕ್ಸ್ ಮಾಡಿದರೂ ಕೂಡ ಇದೇನು ಒಡೆಯಲ್ಲ, ಬಿಚ್ಚೋಗಲ್ಲ ತುಂಬಿದ್ದೆಲ್ಲ. ಹಾಗೆ ಅಂದರೂ ಸ್ವಲ್ಪ ಹಾಕೋಕ್ಕೆ ಎಲ್ಲ ಕೆಳಗಿಂದೆಲ್ಲ ಮೇಲೆ ಬರೋ ಥರ ಮಾಡಿ ಮಿಕ್ಸ್ ಮಾಡಿ 1-2 ನಿಮಿಷ ಮುಚ್ಚಿಡಬೇಕು. ಲೋ ಫ್ಲೇಮಲ್ಲಿ ಮುಚ್ಚಿಟ್ರೆ ಅವಾಗ ಚೆನ್ನಾಗಿ ಎಲ್ಲ ಮಸಾಲೆನ ಹೀರ್ಕೊಂಡಿರುತ್ತೆ.
ಆಮೇಲೆ ತೆಗೆದ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಆಮೇಲೆ ಮತ್ತೆ ಮುಚ್ಚಿಟ್ಟು ಒಂದು 2-3 ನಿಮಿಷ ಸಣ್ಣ ಲೋ ಫ್ಲೇಮಲ್ಲಿ ಮುಚ್ಚಿಟ್ರೆ ಪೂರ್ತಿ ಆಗಿರುತ್ತೆ. ಇದು ಬೆಂಡಿ ಫ್ರೈ ಆಗಿರುತ್ತೆ. ಅದನ್ನು ಬಡ್ಸೋಕ್ಕೆ ಸಿದ್ಧ ಆಗಿರುತ್ತೆ. ಇದನ್ನು ಚಪಾತಿ, ರೋಟಿ, ಪುಲ್ಕ, ನಾನು ಇಂಥವಕ್ಕೆಲ್ಲ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ರೈಸಿಗೆ ಹಾಕ್ಕೋಬೋದು ಅಂತಾರೆ, ಬಟ್ ನನಗೆ ರೈಸಿಗೆ ಅಷ್ಟು ಇಷ್ಟ ಆಗೋಲ್ಲ. ಯಾಕಂದರೆ ಇದು ದೊಡ್ಡ ದೊಡ್ಡ ಹೋಳಿ ಇರೋದಕ್ಕೆ ಚಪಾತಿಗೆ ಅಷ್ಟೇ ಸರಿ ಇರುತ್ತೆ ಅಂತ ಚಪಾತಿಗೆ ಹಾಕ್ಕೊತಾ ಇದ್ದೀವಿ ನಾವು. ನೀವು ಮಾಡಿ ನೋಡಿ, ಚೆನ್ನಾಗಿ ಬರುತ್ತೆ ನಿಜವಾಗ್ಲೂ. ಯಾಕಂದರೆ ಒಂದೇ ಥರ ಮಾಡಿ ತಿನ್ನೋಗಿಂತ ಬೇರೆ ಬೇರೆ ಥರ ಮಾಡೋದು ಇಷ್ಟ ಆಗುತ್ತೆ. ಮನೆ ಮಂದಿಗೆಲ್ಲ ಡಿಫ್ರೆಂಟಾಗಿ ತಿಂದಂಗೆ ಅನಿಸುತ್ತೆ. ಮಾಡಿ ಎಲ್ಲರೂ ಖುಷಿ ಪಡ್ತಾರೆ, ಚೆನ್ನಾಗಿರುತ್ತೆ. ಮತ್ತು ಕಮೆಂಟ್ ಮಾಡಿ ತಿಳಿಸಿ ನೀವು ಮಾಡಿದ್ದು ಹೆಂಗಾಯಿತು ಅಂತ. ಮತ್ತು ನನ್ನ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮೋಟಿವೇಶನ್ ನನಗೆ ತುಂಬ ಹೆಲ್ಪ್ ಆಯಿತು. ಇವಾಗ ಸಬ್ಸ್ಕ್ರೈಬರ್ಸು ಚೆನ್ನಾಗಾಗಿದ್ದಾರೆ. ಇಷ್ಟೇ ಟೈಮಲ್ಲಿ ನಂಗೆ 100 ಹತ್ತಿರ ಬಂದಿದೆ. ನಿಮ್ಮೆಲ್ಲ ಸಪೋರ್ಟ್ಗೂ ನನಗೆ ಚಿರಋಣಿ. ಹೀಗೆ ಮುಂದೆನೂ ಸಪೋರ್ಟ್ ಮಾಡ್ತಾರೆ. ನೋಡಿ ಚಪಾತಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಮಾಡಿ ನಾಳೆನೇ ಮಾಡಿ, ಚೆನ್ನಾಗಿರುತ್ತೆ. ಆನ್ಲೈನೆಲ್ಲ ಬೆಂಡೆಕಾಯಿ ಇಮಿಡಿಯೇಟಾಗಿ ಸಿಗುತ್ತೆ. ಥ್ಯಾಂಕ್ ಯು ಸೋ ಮಚ್.